5ನೇ ತರಗತಿಯಲ್ಲಿ ಚಟುವಟಿಕೆ ಮಾಡುತ್ತಿದ್ದೇನೆ. ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಂಡಿದೆ. ಈ ಹಕ್ಕಿಯು ಸ್ಥಳವನ್ನು ಆಕ್ರಮಿಸಿಕೊಂಡಿದೆ. ನಾಟಿಕ. ನಾನು ಇವತ್ತು ಮಾಡುವ ಚಟುವಟಿಕೆ ಏನೆಂದರೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುವುದು. ಈ ಕಲ್ಲಿನ ತೂಕ ಎಷ್ಟಿದೆಯೋ ಅಷ್ಟು ನೀರು ಹೊರಹೊಮ್ಮುತ್ತದೆ. ಧನ್ಯವಾದ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಗೋಲಿಗಳು ಸ್ಥಳವನ್ನು ಆಕ್ರಮಿಸುವುದನ್ನು ತೋರಿಸುತ್ತೇನೆ. ಈಗ ಗೋಲಿಗಳು ಎಷ್ಟು ಬಾರಿ ಎಂಬುದು ಗೋಲಿಗಳು ಎಷ್ಟು ಬಾರಿ ಇದೆ ಅಷ್ಟು ನೀರು ಹೊರಹೊಮ್ಮುತ್ತವೆ. ಸಕ್ಕರೆಯು ನೀರಿನಲ್ಲಿ ಹಾಕಿದಾಗ ನೀರು ಹೊರಹೊಮ್ಮುವುದಿಲ್ಲ. ಹಾಗಾಗಿ ಸಕ್ಕರೆ ಅಲ್ಲೇ ಒಳಗಡೆನೆ ಕರಗುತ್ತದೆ. ಧನ್ಯವಾದ. ಮಲ್ಲಪ್ಪ ಮರೆಗುದ್ದಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಒಂದು ಕತ್ತಿಗೆಯನ್ನು ತೆಗೆದುಕೊಂಡು ಒಂದು ಬಲೂನಿಗೆ ಗಾಳಿಯನ್ನು ತುಂಬಿದ್ದೇನೆ. ಇನ್ನೊಂದು ಬಲೂನಿಗೆ ಗಾಳಿಯನ್ನು ತುಂಬಿಲ್ಲ. ಆದ್ದರಿಂದ ಒಂದು ಬಲೂನನ್ನು ತೆಗೆದುಕೊಂಡು ಗಾಳಿ ತುಂಬಿದ್ದೇನೆ, ಇನ್ನೊಂದು ಬಲೂನಿಗೆ ತುಂಬಿಲ್ಲ. ಆದ್ದರಿಂದ ಈ ಒಂದು ಕತ್ತಿಗೆಗೆ ಒಂದು ದಾರವನ್ನು ಕಟ್ಟಿದ್ದೇನೆ, ಬಲೂನಿಗೆ ದಾರವನ್ನು ಕಟ್ಟಿದ್ದೇನೆ. ಗಾಳಿ ತುಂಬಿದ ಬಲೂನ್ ಮೇಲೆ ತಲೆಗೆ ಇಳಿದಿರುತ್ತದೆ. ಗಾಳಿ ತುಂಬಿದ ಬಲೂನ್ ಮೇಲಕ್ಕೆ ಏರಿರುತ್ತದೆ. ಧನ್ಯವಾದಗಳು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಾಟಲಿಯಲ್ಲಿ ಅನಿಲನ್ನು ತುಂಬುತ್ತೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಚಟುವಟಿಕೆ ಮಾಡಿ ತೋರಿಸುತ್ತೇನೆ. ಕೈಯಿಂದ ಉಜ್ಜಿದಾಗ ಶಾಖ ಹೆಚ್ಚಾಗಿ ಅಣು ಚದುರುತ್ತದೆ. ಧನ್ಯವಾದಗಳು. ಒತ್ತಡ. ಬ್ಲೇಡನ್ನು ಸಮಾನಾಂತರವಾಗಿ ಇಟ್ಟಾಗ ತೇಲುತ್ತದೆ, ಲಂಬವಾಗಿ ಇಟ್ಟಾಗ ಮುಳುಗುತ್ತದೆ. ಧನ್ಯವಾದಗಳು. ಈಗ ಕಟ್ಟಿಗೆ ತುಂಡನ್ನು ನೀರಲ್ಲಿ ಬಿಟ್ಟಾಗ ತೇಲುತ್ತದೆ. ಹಾಗಾಗಿ ಈ ಕಲ್ಲನ್ನು ಇದರಲ್ಲಿ ಇಟ್ಟಾಗ ಮುಳುಗುತ್ತದೆ. ಧನ್ಯವಾದ. ಪೂಜಾರಿ. ನಾನು ಇವತ್ತು ಮಾಡುವ ಚಟುವಟಿಕೆ ಚಾಪುಡಿ ಹಾಕಿದರೆ ಅದು ತೇಲುತ್ತದೆ, ಸಕ್ಕರೆ ಹಾಕಿದರೆ ಅದು ಕರಗುತ್ತದೆ. ಕರಗುವ ವಸ್ತುಗಳು ಸಕ್ಕರೆ, ತೇಲುವ ವಸ್ತು ಚಾಪುಡಿ. ಧನ್ಯವಾದ. ವೆರಿ ಗುಡ್.